ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತಿನ ಬ್ಲಾಗಲ್ಲಿ ಏನೇನಿದೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ವಸಿಷ್ಠಂಗೆ ಹೇರ್ ಕಟ್ ಮಾಡಿಸಿತ್ತು. ಒಂಥರ ಮಾಡಿಬಿಟ್ಟಿದ್ದಾರೆ, ಅಲ್ಲಲ್ಲಿ ಪ್ಯಾಚ್ ಥರ ಕಟ್ ಮಾಡಿದ್ದಾರೆ. ಒಂದು ಕಡೆ ಸಣ್ಣ, ಒಂದು ಕಡೆ ಉದ್ದ ಬಿಟ್ಟು ಮಾಡಿದರು. ಹಾಗಾಗಿ ನಾನೀಗ ಅದನ್ನೇ ನೋಡ್ತಾ ಇದ್ದೆ, ನೀಟಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಹಾಗೇ ನಮ್ಮ ಮನೆಯವರು ವಸಿಷ್ಠನ ಜೊತೆ ಆಟ ಆಡ್ತಾ ಏನಾಗ್ಬಿಟ್ಟಿದೆ ಅಂದರೆ ಬಿದ್ದು ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಕರಾಟೆದ್ದು ಸ್ಟಂಟ್ಸ್ ಎಲ್ಲ ಮಾಡ್ತಾರಲ್ಲ, ಅದನ್ನು ಅವನಿಗೆ ವಸಿಷ್ಠನ ಜೊತೆ ನೋಡ್ತಾ ಇದ್ದೆ. ವಸಿಷ್ಠಂಗೆ ಹೇಳ್ಕೊಡ್ತಿದ್ರಲ್ಲ, ಅದನ್ನು ಅವರು ನೋಡಿ ಮಾಡ್ತಾಯಿದ್ರು. ಮಾಡೋವಾಗ ಬಿದ್ದು ಸೊಂಟ ಮತ್ತು ಶೋಲ್ಡರು ಏಟಾಗಿದೆ. ಇವಾಗಲೂ ಕೂಡ ಅವ್ರಿಗೆ ನೋವಿದೆ. ಹೆಂಗೆ ಬಿದ್ದರು ಅಂತ ಮುಂದೆ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಹಂಗೆ ವಿಡಿಯೋಗೆ ಲೈಕ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲಿ ಕಟ್ಟಿಂಗ್ ಸಣ್ಣನೇ ಮಾಡಿಸ್ಬೇಕು ಅಂತ ಹಂಗಾಗಿ ಇವಳು ಬಂದು ಕುಂತಾಳೆ ಸ್ನಾನ ಮಾಡ್ಕೊಂಡು. ಈಗ ಟಿ ಶರ್ಟ್ನ ನೋಡಿ ಕಳಿ, ಕೂದಲೆಲ್ಲ ತಲೆಗೆ ಟಿ ಶರ್ಟ್ಗೆ ಹತ್ತವ. ಕರಾಟೆ ಆಡ್ತಾವ ಅವ್ನು ಮೊದಲೇ. ನೋಡ ಕಿಕ್ ಎಷ್ಟು ವಿಜಲ್ ಬಂತು ಕುಕ್ಕರ್. ಯಾರಾದ್ರೇನು, ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು, ಫೈಟ್ ಮಾಡಲೇಬೇಕು. ಮಾಡು. ಇನ್ನೂ ಮೇಲೆ ಹೋಗ್ಬೇಕು, ಇನ್ನೂ ಮೇಲೆ ಜಂಪ್ ಆಗಬೇಕು. ಫೇಸಿಗೆ ಪಂಚ್ ಆಗೋ ಥರ ಮಾಡಬೇಕು. ವಿಜಲ್ ಎತ್ತು. ಹಾಗೆ ನೋಡಿದ್ರಲ್ವಾ ಹೆಂಗೆ ಬಿದ್ರು ಅಂತ. ಬಿದ್ದಿದ್ದ ಸೌಂಡು ಅಷ್ಟು ಜೋರಾಗಿತ್ತು. ಅವ್ರಿಗೇನಾದರೂ ಆದರೆ ಅಂತ, ಮನೆಗೇನಾದರೂ ಆಗಲಿ ಬಿಟ್ಟು ಅವ್ರಿಗೇನಾದರೂ ಆದ್ರಂತೆ ಚಿಂತೆ ನಮಗೆ. ಅಷ್ಟು ಸೌಂಡು ಬಂತು. ಆದರೂ ನಾವು ಅವ್ರು ಬಿದ್ದ ಕ್ಷಣ ನಮಗೇನು ಅನ್ನಿಸ್ತು, ನಗ್ತಾ ಇದ್ವಿ. ಅದ್ರ ನೋವು ನೆಕ್ಸ್ಟ್ ಡೇ ಗೊತ್ತಾಗಿರೋದು ಅವ್ರಿಗೆ. ಸೊಂಟ ಗಿಂಟ ಮುರ್ಕೊಂಡ್ರಿ ಏನು ಮಾಡ್ತೀವಿ. ಅಲ್ರಿ ಬ್ಯಾಡ ಬಿಡ. ಫ್ರೆಂಡ್ಸ್, ನಮ್ಮ ಮನೆಯವರು ಬಿದ್ದ ಮೇಲೆ ನಮಗೆ ಬಿದ್ದಿದ್ದು ನೋಡಿ ನಗು ಬಂತು. ಪಾಪ ನಾವು ತುಂಬಾ ನಕ್ಕಿ, ನಮ್ಮ ಮನೆಯವರು ಅಷ್ಟೇ ನಕ್ಕಿದ್ದಾರೆ. ಆದರೆ ಬಿದ್ದಿರೋ ನೋವು ಫೋರ್ಸು ನಮ್ಮ ಮನೆಯವ್ರಿಗೆ ನೆಕ್ಸ್ಟ್ ಡೇ ಸಖತ್ತು. ಒಂದು 4 ದಿನ ಅಂತೂ ಫುಲ್ ಸೊಂಟ ನೋವು ಮತ್ತು ಶೋಲ್ಡರ್ ನೋವು ಆಗಿತ್ತು. ಅದು ಮತ್ತೆ ಹಾಸ್ಪಿಟಲ್ ತೋರ್ಸಂಡು ಇವಾಗ ಸರಿ ಆಗ್ತಿದ್ದಾರೆ. ಬಿದ್ದಾಗ ಗೊತ್ತಾಗಲ್ಲ ನಮಗೆ, ನಾವು ಬಿದ್ದವ್ರು ನೋಡಿ ನಗ್ತೀವಿ ಅಷ್ಟೇ. ಅದ್ರ ನೋವು ಬಿದ್ದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಹಾಗೇ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಮ್ಮ ವಸಿಷ್ಠಂಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು. ಅವ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಇನ್ನು ಪ್ರಾಜೆಕ್ಟ್ ವರ್ಕ್ಗಳೆಲ್ಲ ಜಾಸ್ತಿ ಕೊಡ್ತಾನೆ ಇರ್ತಾರೆ. ನಾನಿವಾಗ ಅದನ್ನೇ ಅವನ್ನೂ ಕರ್ಕೊಂಡು ಜೊತೆಯಲ್ಲೇ 3 ಜನ ಸೇರಿಕೊಂಡು ಪ್ರಾಜೆಕ್ಟ್ ವರ್ಕ್ನ ಮಾಡ್ತಾಯಿದ್ದೀವಿ. ನ್ಯಾಚುರಲ್ ಆಗಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಪ್ರಾಜೆಕ್ಟ್ ನೇಮ್ ಬಂದುಬಿಟ್ಟು ಪಾರ್ಟ್ಸ್ ಆಫ್ ಪ್ಲ್ಯಾಂಟ್. 3D ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗ ಅದೇ ಪ್ಲ್ಯಾನ್ ಮಾಡಿಕೊಂಡು ಪ್ರಾಜೆಕ್ಟ್ ವರ್ಕ್ನ ಮಾಡಿಕೊಡ್ತಾ ಇದ್ದೀನಿ ವಸಿಷ್ಠಂಗೆ. ಅಂದರೆ ರಿಯಲಿಸ್ಟಿಕ್ ಆಗಿ ಮಾಡೋಣ ಅಂಥೇಳಿ ನಾನೇನು ಮಾಡಿದೆ, ಸ್ಟಿಕ್ ತೊಗೊಂಬಂದಿದ್ದೀನಿ. ಈ ಥರ
ಇದು ಪಾರ್ಟ್ಸ್ ಆಫ್ ಪ್ಲಾಂಟ್ ಪ್ರಾಜೆಕ್ಟ್ ಕೊಟ್ಟಿರೋದು ವಸಿಷ್ಠನ್ಗೆ ಸ್ಕೂಲಲ್ಲಿ ಮಾಡ್ಕೊಂಡು ಬರೋದಕ್ಕೆ, ಚಾರ್ಟ್ ಮಾಡ್ಕೊಂಬರೋಕ್ಕೆ ಕೊಟ್ಟಿದ್ದು. ಹಾಗಾಗಿ ನಾವೀಗ ವಸಿಷ್ಠಂಗೆ ಹೆಲ್ಪ್ ಮಾಡಿ ಕೊಡ್ತಾಯಿದ್ದೀವಿ. ಇದು ಒರಿಜಿನಲ್ ಸ್ಟಿಕ್ ಅಂದರೆ ಕಟ್ಟಿಗೆ, ಇದರಲ್ಲೇ ನಾನು ಈಗ ಪ್ಲ್ಯಾಂಟ್ ಮಾಡ್ತಾಯಿದ್ದೀನಿ. ಪ್ಲ್ಯಾಂಟಿಗೆ ಇದು ಬ್ರೌನಿಗೆ ಇದು ಇಲ್ಲ ಕಲರು, ಹಾಗಾಗಿ ನಾನೀಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಮತ್ತು ರೆಡ್ಡನ್ನು ಮಿಕ್ಸ್ ಮಾಡಿದರೆ ಬ್ರೌನ್ ಆಗುತ್ತೆ. ಈಗ ಇದನ್ನು ಇದಕ್ಕೆ ಮಾಡಬೇಕು ಕಲರ್. ಹಿಂಗೆ ಸರಿ ಪುಟ್ಟ ಬೆಳಕು ಬಿಡು. ಇದು ಸ್ಟಿಕ್ ಹಿಂಗೆ ಒರಿಜಿನಲ್ಲಾಗಿ ಅಂಟಿಸಿದ್ರು ನಡೀತಿತ್ತು, ಬಟ್ ಕಲರಿಂದ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಸ್ಟೆಮ್ಗೆ ಬ್ರೌನ್ ಕಲರ್ ಮಾಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗೋಕ್ಕೆ. ಇಲ್ಲಿ ನೋಡ್ತಿರ್ಬೋದು, ಮುಂಚೆನೇ ಇದು ಲೀಫ್ಗೆ, ಇದು ಫ್ಲವರ್ಗೆ ಪಿಸ್ತಾ ಅದನ್ನು ಕಲರ್ ಮಾಡಿ ಇಟ್ಟಿದ್ದೀನಿ. ಪಿಸ್ತಾನ ನೋಡ್ರಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಕ್ರಾಫ್ಟ್ ಮಾಡೋಕ್ಕೆ. ಸ್ಕೂಲಲ್ಲಿ ಏನಾದರೂ ಹೇಳ್ತಾರಲ್ಲ ಬರುತ್ತೆ ಅಂಥೇಳಿ. ಈಗ ನಾನು ಇದನ್ನು ಒಣಗಕ್ಕೆ ಬಿಡಬೇಕು. ಇದು ಒಣಗೋ ಅಷ್ಟರಲ್ಲಿ ನಾನು ಇದಕ್ಕೆ ಬ್ರ್ಯಾಂಚ್ಗೆ ನೀರು ಇನ್ನೊಂದು ತುಂಬು. ಫ್ರೆಂಡ್ಸ್, ಇದು ಈ ಥರ ಬರುತ್ತೆ ಲಾಸ್ಟಲ್ಲಿ. ಹಿಂಗೆ ಬಂದ ಮೇಲೆ ಇಲ್ಲಿ ಇನ್ನು ಏನು ಬರುತ್ತಂದರೆ ಫ್ರೂಟ್ ಬರುತ್ತೆ. ಇಲ್ಲೊಂದು ಫ್ರೂಟ್, ಇಲ್ಲೊಂದು ಫ್ರೂಟ್, ಇಲ್ಲಾಂದರೆ ಇಲ್ಲೊಂದು ಫ್ರೂಟ್, ಒಟ್ಟಿನಲ್ಲಿ 2 ಫ್ರೂಟ್ ಹಾಕಬೇಕು. ಈ ಥರ ಬರುತ್ತೆ. ಇದು 3D ಥರ. ಇದು ಒಂದು ಇಲ್ಲಿ ಲೀಫ್ ಹಾಕಿದ್ರಾಗುತ್ತೆ ಅಷ್ಟೆ. ಫ್ರೂಟಿಗೆ ಏನು ಹಾಕಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದೊಂದು ಫೋಟೋ ತೆಕ್ಕಂತೀನಿ ಫಸ್ಟ್. ಫ್ರೆಂಡ್ಸ್, ಕ್ವಿಕ್ಕಾಗಿ ತೋರಿಸ್ತೀನಿ ನೋಡ್ರಿ. ಸ್ಟೆಮ್ಮಿಗೆ ನಾವು ಈ ಸ್ಟಿಕ್ಕನ್ನು ಯೂಸ್ ಮಾಡ್ತಿದ್ದೀವಿ. ಫ್ಲವರ್ಗೆ, ಲೀಫ್ಗೆ ಪಿಸ್ತಾ ಶೆಲ್ನ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಫ್ರೂಟಿಗೆ ಅಡಿಕೆಗಳನ್ನ ಯೂಸ್ ಮಾಡಬೇಕು ಅಂಥೇಳಿ ಇಟ್ಕೊಂಡಿದ್ದೀವಿ. ಇವಕ್ಕೆ ಪೇಂಟ್ ಮಾಡಬೇಕು. ಆರೆಂಜ್ ಫ್ರೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇವೆರಡಾಗಲಿ ಇಲ್ಲ ಇವೆರಡಾಗಲಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ರಿಯಲ್ ಫ್ರೂಟ್ ಥರನೇ ಕಾಣಿಸುತ್ತೆ. ಪೇಂಟ್ ಮಾಡಿದ್ರೆ ರಿಯಲ್ ಫ್ರೂಟ್ ಥರ ಕಾಣಿಸುತ್ತೆ. ಮತ್ತು ರೂಟಿಗೆ ಏನು ಯೂಸ್ ಮಾಡ್ತೀವಿ ಅಂದರೆ ಇದು ರೂಟಿಗೆ ಹಾಕೋಣ ಅಂತಂದು ಅಂದ್ಕೊಂಡಿದ್ವಿ. ಅಂದರೆ ಬೇರು, ಇದು ಕೆಳಗಡೆ ಬೇರಿಗೆ. ನಿಮ್ಗೆ ಇದೆಲ್ಲ ತೋರಿಸ್ತಿದ್ದೀನಲ್ಲ, ಫೈನಲ್ ಮುಗಿದಾದ್ಮೇಲೆ ತೋರಿಸ್ತೀನಿ ಅಂದರೆ ಒಂದು ಐಡಿಯಾ ಬರುತ್ತೆ. ಈಗಿಷ್ಟು ಐಟಮ್ನೆಲ್ಲ ಇಲ್ಲಿ ಇಟ್ಕೊಂಡು ತೋರಿಸಿದ್ದೀನಿ ಮಾಡೋದಕ್ಕೆ ಏನೇನು ಬೇಕು ಅಂಥೇಳಿ. ಇವಕ್ಕಿನ್ನ ಪೇಂಟ್ ಮಾಡ್ಕೋಬೇಕು. ನಾನು ಕಷ್ಟಪಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಅವಳಲ್ಲಿ ಪೇಂಟಿಂಗ್ ಮಾಡ್ತಾಳೆ. ಇವನು ನೋಡ್ರಿ ಪ್ರಾಜೆಕ್ಟ್ ಇವನು ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದಾನೆ. ಈ ಥರ ನಾಟಕಗಳು ಮಾಡ್ಕೊಂಡು ಆ್ಯಕ್ಷನ್ಗಳು ಮಾಡ್ಕೊಂಡು ಕೊಟ್ಟಿರೋದು ಇವನಿಗೆ ಪ್ರಾಜೆಕ್ಟ್ನ. ಆದರೆ ಕಷ್ಟ ಬೀಳ್ತಿರೋದೆಲ್ಲ ಗಾನವಿ ಮತ್ತು ನಾನು. ಇದು ನೋಡ್ರಿ ರೂಟು ಮತ್ತು ಮಣ್ಣು ಹಾಕಿದ್ದೀವಿ ರಿಯಲ್ಲಾಗಿ. ಇದು 3D ಫ್ಲವರ್ ಅಂಟಿಸಿರೋದು ಕಾಣಿಸ್ತೈತಾ ನೋಡ್ರಿ. ವರ್ಕ್ ಕೊಟ್ಟಿರೋದೋ ಯಾರಿಗೆ, ಕಷ್ಟಪಡ್ತಿರೋದೋ ಯಾರೋ. ಫ್ರೆಂಡ್ಸ್, ಫೈನಲ್ ಆಗಿ ನೋಡ್ರಿ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ 3D. ಆ ಕಡೆ ಬೆಳಕು ಬಿಡುಬಿಟ್ಟ ಒಂದು ನಿಮಿಷ. ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ 3D ಪ್ಲ್ಯಾಂಟ್ ಮುಗೀತು. ನಾವು ಬ್ಲೂಬೆರಿ ಪ್ಲ್ಯಾಂಟ್ನ ಮಾಡಿದ್ದೀವಿ. ಇಲ್ಲಿ ಕಾಣಿಸ್ತೈತಾ, ಇದು ಬ್ಲೂಬೆರಿ. ಇವೆರಡು ಫ್ರೂಟ್, ಬಡ್ಡು, ಲೀಫು, ಫ್ಲವರು, ರೂಟು, ಸ್ಟೆಮ್ಮು ಎಲ್ಲ 3D. ಇದು ಕಾಣಿಸ್ತೈತಾ ನಿಮಗೆ ನೋಡಿರಿ. 3D ರೂಟ್ಸು, 3D ಫ್ರೂಟ್ಸು ಎಲ್ಲ 3D ಫ್ಲವರು, ಲೀಫ್ ಎಲ್ಲ. ಫೈನಲ್ ಆಗಿ ಈಗ ನಮ್ಮದು ವಸಿಷ್ಠಂಗೆ ಕೊಟ್ಟಿರೋ ಚಾರ್ಟು ಮುಗೀತು ನೋಡಿರಿ. ಇಷ್ಟೇ. ಇದು ಮಾಡೋಕೆ 3 ತಾಸು ತೊಗೊಂಡೈತಿ. ಇಷ್ಟೇ ಅಂತ ಕೈ ಬಿಡ್ಬಿಟ್ಟು ಒಂದು ನಿಮಿಷ. ಅದಿನ್ನೂ ಸ್ವಲ್ಪ ಡ್ರೈ ಆಗಬೇಕು. ಗಮ್ಗಳು ಸ್ವಲ್ಪ ಜಾಸ್ತಿ ಹಾಕಿದ್ದೀವಲ್ಲ, ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ನಾವು ಇದನ್ನು ಆರೆಂಜ್ ಕಲರ್ ಮಾಡಿದ್ದು, ಆರೆಂಜ್ ಫ್ರೂಟು. ನಮ್ಗೆ ಯಾಕೋ ರೆಡ್ ಫ್ಲವರಲ್ಲಿ ಅದು ಚೆನ್ನಾಗಿ ಕಾಣಿಸಲ್ಲ ಅನ್ನಿಸ್ತು. ಆಮೇಲೆ ಬ್ಲೂಬೆರಿ ಗಿಡ ಮಾಡ್ಬೋದಲ್ಲ ಪ್ಲ್ಯಾಂಟ್ ಅಂತಂದು ಬ್ಲೂಬೆರಿ. ಫ್ರೆಂಡ್ಸ್, ಇಲ್ಲಿ ಮನೇಲೇ ಇವತ್ತು ಪನ್ನೀರ್ ಮಾಡೋಣ ಅಂತ ಹೇಳಿ 1 ಲೀಟ್ರ್ ಹಾಲಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಹಾಲನ್ನ ಸೋಸಿದ್ದೀನಿ. ಇದೇ ಪಾತ್ರೆಯಲ್ಲೇ ಹಾಲನ್ನ ಒಡಿಸ್ಬಿಟ್ಟು ಇದರಲ್ಲಿ ಸೋಸಿ ಈ ಬಟ್ಟೆಯಿಂದ ಇಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಈಗ ಫಾರ್ಮ್ ಆಗೋಕ್ಕೆ ಬಿಡಬೇಕು. ಇದನ್ನು ನೀವು ಹಿಂಡಿ
ಬಟ್ಟೆಯಲ್ಲಿ ಒಂದೆರಡು ಸಲ ಚೆನ್ನಾಗಿರೋ ನೀರಂತ ತೊಳೆದು ಆಮೇಲೆ ಇದನ್ನೆಲ್ಲ ಫುಲ್ ಕೈಯಿಂದ ಸ್ಮ್ಯಾಶ್ ಮಾಡಿ ಈಗ ಈ ಸ್ಕ್ವೇರ್ ಶೇಪಲ್ಲಿ ಮಾಡಿದ್ದೀನಿ. ಇದನ್ನು ಒಂದು ಭಾರವಾದ ವಸ್ತುನ ಇಟ್ಟು ಗಟ್ಟಿಯಾಗೋಕ್ಕೆ ಬಿಡಬೇಕು. ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಇದಾಗಿದೆ, ಆಗ್ತಾ ಬಂದೈತೆ. ಇದೇ ಬಟ್ಟೆಲೆ ನಾನೀಗ ಅದಕ್ಕೆ ಒಂದು ಏನಾರ ಭಾರ ಇರೋದನ್ನು ಇಟ್ಬಿಟ್ಟು ಮುಚ್ಚಿಡ್ತೀನಿ. ಆಮೇಲೆ ಕಟ್ ಮಾಡ್ಕೊಳಕ್ಕೆ ಬರುತ್ತೆ. ಮೊನ್ನೆ ಪನ್ನೀರ್ ಬಟರ್ ಮಸಾಲ ಮಾಡಿತ್ತು, ನಮಗೆ ಸಾಕಾಗಲಿಲ್ಲ ತಿನ್ನೋಕ್ಕೆ. ಹಾಗಾಗಿ ಈಗ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ, ನೋಡೋಣ ನಾಳೆ ಮಾಡಿದ್ರಾಗುತ್ತೆ ಅಂಥೇಳಿ. ಅದನ್ನು ಒಂದು ವಜ್ಜಿ ಇರೋದನ್ನು ಹೇರ್ಬಿಟ್ಟು ಮುಚ್ಚಿಡ್ತೀನಿ. ಹಿಂಗೆ ಇದು ಇದರಲ್ಲೇ ಇರಲಿ. ಕೆಳಗಡೆ ಟ್ರೇ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದನ್ನು ರಾತ್ರಿ ಮಾಡಬೇಕು, ನಾನು ಇವಾಗ ಬೆಳಗ್ಗೆ ಮಾಡ್ತಾಯಿದ್ದೀನಿ. ನಮ್ಗೆ ಹೆಂಗಿದ್ರು ನಾಳೆ ಬೇಕಲ್ಲ. ಹಿಂಗೆ ಭಾರವಾದಿಟ್ಬಿಟ್ಟು ಇದಕ್ಕೆ ಫ್ಲ್ಯಾಟ್ ಆಗಿರೋ ತಟ್ಟೆನೇ ಇಡ್ತೀನಿ, ಅಂದರೆ ನೀಟಾಗಿ ಬರುತ್ತೆ. ಹಿಂಗೆ ಫ್ಲ್ಯಾಟ್ ಆಗಿರೋದನ್ನೇ ಇಟ್ಬಿಟ್ಟು ಇದ್ರ ಮೇಲೆ ಇದನ್ನು ಇಡ್ತೀನಿ, ಅಂದರೆ ಪನ್ನೀರ್ ನೀಟಾಗಿ ಬರುತ್ತೆ. ಇದು ಫಾರ್ಮ್ ಆಗಬೇಕಿದೆ ಹಿಂಗೆ, ಅಂದರೆ ಇದು ಡಿಸೈನ್ ಏನು ಬರಲ್ಲ. ಹಂಗಾಗಿ ಇದು ನೋಡ್ತಿರ್ಬೋದು ಹಿಂಗೆ ಫ್ಲ್ಯಾಟ್ ಆಗಿದೆ ಆಯಿತಾ. ಹಿಂಗೆ ಮುಚ್ಚಿ ಇಟ್ಬಿಟ್ಟು ಇದರ ಮೇಲೆ ಭಾರನ ಇಟ್ಟರಾಯ್ತು ಇಷ್ಟೇ. ನೋಡೋಣ ತೆಗೆದ್ಮೇಲೆ ಹೆಂಗಾಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಆಮೇಲೆ. ಫ್ರೂಟ್ ಬಾಕ್ಸಿಗೆ ನಾನೀಗ ಡ್ರ್ಯಾಗನ್ ಫ್ರೂಟ್ ಹಾಕ್ತಾಯಿದ್ದೀನಿ. ಮೊನ್ನೆ ಒಂದು ಕಟ್ ಮಾಡಿದ್ವಿ, ಇನ್ನೊಂದಿದೆ. ಈಗ ಇದನ್ನೇ ಕಟ್ ಮಾಡಿ ಇಬ್ಬರಿಗೂ ಫ್ರೂಟ್ಗೆ ಬಾಕ್ಸ್ಗೆ ಇವತ್ತು ಡ್ರ್ಯಾಗನ್ ಫ್ರೂಟು. ಹಾಗೆ ತಿಂಡಿಗೆ ಬಂದುಬಿಟ್ಟು ರವೆ ಇಡ್ಲಿ ಮತ್ತು ಆಲೂಗಡ್ಡೆ ಸಾಗು ಮಾಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ರೆಡಿ ಆಗಿದೆ. ಇವಾಗ ಇದು ಸ್ವಲ್ಪ ಬಿಸಿ ಹೋಗಬೇಕಿಲ್ಲ ಅಂದರೆ ಇಡ್ಲಿ ಬಿಸಿ ಬಿಸಿದು ತೆಗಿಯೋಕ್ಕಲ್ಲ. ಅಷ್ಟರಲ್ಲಿ ನಾನು ಫ್ರೂಟ್ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ತೀನಿ ಫಸ್ಟು. ಇದು ಫ್ರೂಟು ಫುಲ್ ದೊಡ್ಡದಿತ್ತು, ಅರ್ಧ ಫ್ರೂಟಲ್ಲೇ ಇಬ್ಬರಿಗೂ ಅರ್ಧ ಬಾಕ್ಸ್ ಆಗಿದೆ. ಇನ್ನು ಅರ್ಧ ಪೀಸ್ ಇದೆ, ಇದರಲ್ಲಿ ನನಗೆ ನಮ್ಮ ಮನೆಯವ್ರಿಗಾಗುತ್ತೆ. ಇದು ನೋಡ್ರಿ ಫುಲ್ ದೊಡ್ಡದಿತ್ತು. ಇದು ವಸಿಷ್ಠನ್ ಬಾಕ್ಸ್, ಇದು ಗಾನವಿ ಬಾಕ್ಸ್. ಹಾಂ ಸಿಕ್ತಾ. ವಸಿಷ್ಠ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಿದ್ದಾನೆ, ಸ್ಕೂಲಿಗೆ ಟೈಮ್ ಆಗಿದೆ ಅವನಿಗೆ. ಒಂದು ಬ್ಯಾಚ್ ಇಡ್ಲಿನ ತೆಗ್ದಿದ್ದೀನಿ, ಈಗ ಇನ್ನೊಂದಾಗತ್ತೆ ಹಾಕಿ ಇಡಬೇಕು. ಫ್ರೆಂಡ್ಸ್ ಇದು ಎರಡನೇದ್ದು ರೆಡಿ ಆಗೈತಿ. ಇದನ್ನು ಫಸ್ಟು ಬೇಯಿಸೋಕೆ ಇಟ್ಬಿಡ್ತೀನಿ. ಬಾಕ್ಸ್ ಈಗ ಚೇಂಜ್ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಬೆಳಗ್ಗೆ ತಿಂಡಿ ತಿನ್ನಲ್ಲ ಅವಳು ಮನೇಲಿ, ಹಾಗಾಗಿ ಒಂದು ಬಾಕ್ಸ್ ಈಗ ಒಂದು ಬಾಕ್ಸ್ ಮಧ್ಯಾಹ್ನಕ್ಕೆ ಅಂಥೇಳಿ ಹಾಕ್ತಿದ್ದೀನಿ. ಅದು ಒಂದೇ ಕಡೆ ಹಿಡಿಲಿಲ್ಲ, ಹಾಗಾಗಿ ಬೆಳಗ್ಗೆ ಒಂದು ಬಾಕ್ಸ್ ತಿಂದು ಫ್ರೂಟ್ ತಿನ್ನ, ಬೆಳಗ್ಗೆ ತಿಂಡಿ ತಿನ್ನುವಾಗ ಮಧ್ಯಾಹ್ನಕ್ಕೆ ಒಂದು ಇಟ್ಕೊ. ಬೆಳಗ್ಗೆ ಒಂದು ಇಡ್ಲಿ ತೆಗೀರಿ. ಇದು ಬೆಳಗ್ಗೆ ಈಗ ಅದೇ ಅದರಲ್ಲೊಂದು ಈಗ 4 ಇದೆ. ಬೆಳಗ್ಗೆ 4 ಇಡ್ಲಿ ತಿನ್ನೋಕ್ಕಾಗಲ್ವ ನಿನಗೆ? ಫ್ರೂಟ್ ಇರುತ್ತೆ, ಟೈಮ್ ಇರಲ್ಲ ಪ್ಲೀಸ್. ಇಲ್ಲಿ ತೆಗ್ದೀನಿ, ಇದನ್ನ ಇಲ್ಲಿ ಹಾಕೋ, ಇಲ್ಲಿ ಹಾಕೋ ಅದನ್ನು. ಇರಲಿ ನಮ್ಮ ಮಧ್ಯಾಹ್ನಕ್ಕೆ. ಸಾಗು ಜಾಸ್ತಿ ಹಾಕೋ. ಹಾಕೊಂಡು ಚಿನ್ನಿ ಚಡ್ಡಿ ಹಾಕ್ಕೊಂಡಿನಿ, ನಿಂಗೆ ತಿಂಡಿ ಹಾಕ್ಕೊಳ್ಳ. ಗಾನವಿ ಬಾಕ್ಸ್ಗಳು 3 ಇದಕ್ಕೆ ಹಾಕ್ಕೊಂಡಿದ್ದು. ಇದು ಸ್ವಲ್ಪ ಕ್ಯಾಪ್ ಲೂಸ್ ಐತೆ, ಹಂಗಾಗಿ ಚೇಂಜ್ ಮಾಡಿದ್ದಾಳೆ. ಈಗ ವಸಿಷ್ಠಂಗೆ ತಿಂಡಿ ಹಾಕ್ಕೊಡ್ತೀನಿ. ವಸಿಷ್ಠ ನಿಂಗೆ ಹಾಕ್ಕೊಡ್ಲಿ, ತಿಂತೀಯಾ? ವಸಿಷ್ಠಂದು ರೆಡಿ ಆಗೋದೇ ಮುಗಿತಾ ಇಲ್ಲ ಬೇಡ, ಅವನೇ ಈಗ ರೆಡಿ ಆಗ್ತಾನೆ ಫ್ರೆಂಡ್ಸ್. ಮೊದಲಾಗಿದ್ದರೆ ನಾವು ರೆಡಿ ಮಾಡಬೇಕಿತ್ತು. ಈಗ ನೋಡ್ರಿ ಟೈಮ್ ಹೆಂಗೆಲ್ಲ ಲೈಫು ಹೆಂಗೆಲ್ಲ ಮನುಷ್ಯನಿಗೆ ಪಾಠ ಕಲಿಸುತ್ತಂದರೆ, ಈಗ ಅವನೇ ಆರಾಮಾಗಿ ಯೂನಿಫಾರ್ಮ್ ಹಾಕೊತಾನೆ, ಬೆಲ್ಟು ಟೈ ಪ್ರತಿಯೊಂದು ಅವನೇ ಹಾಕೊತಾನೆ. ಇವಾಗ ಮೊದಲಾಗಿದ್ದರೆ ನಾವೇ ಹಾಕಬೇಕಿತ್ತು. ನಾನು ತಿನ್ನಿಸ್ತೀನಿ, ಬೇಗ ಬೆಲ್ಟ್ ಹಾಕೋ. ನೋಡಿರಿ ಅವನೇ ಈಗ ರೆಡಿ ಆದ, ಸ್ನಾನ ಮುಗಿಸ್ಕೊಂಬಂದವನೇ ನೀಟಾಗಿ ಯೂನಿಫಾರ್ಮ್ ಹಾಕೊತಾನೆ. ತಲೆ ಸ್ನಾನ ಮಾಡಿದ್ದಾನೆ, ನೆನ್ನೆ ಮಾಡಲೇ ಇಲ್ಲ, ಇವತ್ತು ಮಾಡಿದ್ದಾನೆ.
ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಪ್ಪ. ನಮಸ್ಕಾರ ಮಾಡ್ಕೊಂಬಂದು ತಿನ್ನಿದ್ದೀನಿ. ಹಾಂ ಬಾಯ್ ಪಾಪ. ಬಾಯ್ 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 ಬಾಯ್. ಹಂಗಲ್ಲ ಹಾಕೊಂಡು ತಗೋ. ಹಂಗೆ ಹಾಕೊಳ್ಳೋದೆಲ್ಲ ಇರಲ್ಲ ಮುಂದೆ. ಶೂ ವ್ಯಾನ್ ಇಳಿದ್ಮೇಲೆ ಹಾಕು. ವ್ಯಾನ್ ಇಳಿದ್ಮೇಲೆ ಹಾಕು. ಬಾಯ್ ಪಾಪ. ಬಾಯ್ ವಸಿಷ್ಠ. ಬಾಯ್ ಬಾಯ್. ಅವ್ರ ಅಕ್ಕನ ಕಳಿಸಿ ಬಂದ. ನೀ ತಿಂಡಿ ತಿನ್ನು, ನಾ ಸಾಕ್ಸ್ ಅದೆಲ್ಲ ಹಾಕ್ತೀನಿ. ನೀ ತಿನ್ನು ಯಪ್ಪ. ತಿನ್ನು ಬಂಗಾರ. ಆಗಲ್ವ ತಿನ್ನಕ್ಕೆ? ಎಷ್ಟು ಮಾಡ್ತೀಯಲ್ಲ ನೀನು. ಫ್ರೆಂಡ್ಸ್, ಅವ್ನಿಗೆ ತಿಂಡಿ ತಿನ್ನೋಕ್ಕಾಗಲ್ಲಂತೆ. ಈಗ ತಿನ್ನಿಸ್ಬೇಕು. ಅವ್ನಿಗೆ ಫಸ್ಟ್ ತಿನ್ನಿಸಿ ಒಂದು ಕಳಿಸ್ಬಿಟ್ಟು ಆಮೇಲೆ ನಾನು ಮಾಡ್ಕೋಬೇಕು ಕೆಲಸ. ಫಸ್ಟ್ ಅವ್ರದ್ದು ಯಾಕೆ ಹಿಂಗೆ ತಿನ್ನೋಕ್ಕಾಗಲ್ವಾ? ಅವಂಗೆ ತಿನ್ನಕ್ಕೆ ಬಿಟ್ಟರೆ ಲೇಟ್ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಈಗ ಫಸ್ಟ್ ನಾನು ಅವಂಗೆ ತಿಂಡಿ ತಿನ್ನಿಸ್ಬಿಟ್ಟೆ. 3 ಜಾಸ್ತಿನೇ, ಅದು ಚಿಕ್ಕ ಚಿಕ್ಕದೈತೆ ನೋಡ್ರಿ. 2 ಇಡ್ಲಿ ಹಾಕೊಂತ ಹಠ ಮಾಡೋನೆ. ನಾನೀಗ ಅವ್ನಿಗೆ ಗೊತ್ತಿಲ್ಲಂಗೆ 3 ಇಡ್ಲಿ ಹಾಕಿದ್ದೀನಿ. ಅದೇನು ಚಿಕ್ಕ ಚಿಕ್ಕದೈತೆ, ಹಂಗೆ ಆಡುತ್ತೆ. ಮಧ್ಯಾಹ್ನಕ್ಕೆ ಬರ್ತಾನೆ ಅಂದರೆ ಹಾಕ್ತೀನಿ ತಡಿ. ನೋಡಿಲೆ, ಈ ಸಾಗುದು ಬಾಕ್ಸ್ನ ಓಪನ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ಮಾಡ್ಕೊ. ಮತ್ತೆ ಟೇಬಲ್ ಮೇಲೆ ಇಟ್ಬಿಟ್ಟು ತಕ್ಕೋ ಆಯ್ತಾ. ಮೈ ಮೇಲೆ ಚಲ್ಕೊಂಡು ಆಮೇಲೆ ತೆಗಿಬಾರ್ದು ಪುಟ, ಚೆಲ್ಲುತ್ತೆ ಕಂದ. ಯೂನಿಫಾರ್ಮ್ ಇದ, ಯೂನಿಫಾರ್ಮ್ ಮೇಲೆ ಚೆಲ್ಬಿಟ್ರೆ ಅಂತ. ತಿನ್ಬಹುದು. ಹಂಗೆ ಕರಿಬೇವು, ಮೆಣಸಿನ್ಕಾಯಿ ಇದೆಲ್ಲ ಹಾಕಂಗಿಲ್ಲ. ಹೆಂಗೆ ಸರ್ಕಸ್ ಮಾಡಿದ್ದು ಇಲ್ಲಿ 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 ಓಪನ್ ಆಗಿತ್ತ, ಒಂದೇ ಒಂದು ಬಿತ್ತು. ಹೆಂಗೆ ಸರ್ಕಸ್ ಮಾಡಿದ್ದು? ಚೆನ್ನಾಗಿ ಮಾಡಿದ್ಯಾ ಸರ್ಕಸ್. ಬಂದೆ ತಡ್ಕೋ. ಆಯ್ತು, ಲಂಚ್ ಬ್ಯಾಗ್ ತೊಂಬ. ಹಾಕ್ತೀನಿ ತಡ್ಕೋ. ಕತ್ರಿ, ಟೇಪು, ಗಮ್. ಹಾಗ ಕುಂದ್ರೆ ಟ್ರೈ ಮಾಡು. ತಗೋ ಸಾಕ್ಸ್ನ ತಗೋ ಕೈಯಾಗ. ಒಂದ್ಸಲ ನಾ ಟ್ರೈ ಮಾಡು. ನೋಡ್ರಿ, ಸಾಕ್ಸು ಹಾಕೊಳ್ಳಲ್ಲ, ಶೂನ ಹಾಕೊಳ್ಳಲ್ಲ. ಹಿಡ್ಕೊಂಡು ಹಾಕ್ಕೊಂಡ್ರೆ ಹಾಕೋ ಕಾಲೊಳಗೆ. ಹೆಂಗೆ ಆಗುತ್ತಾ ನೋಡ್ತೀನಿ. ಈ ಥರ ಮಾಡ್ತಾನೆ. ಹಾಕೋ, ಒಂದು ಟ್ರೈ ಕೂಡ ಮಾಡೋಂಗಿಲ್ಲ. ತಗೋ ಹಿಡ್ಕೊ, ಇದೀನಿ ಹಿಡ್ಕೊಳ್ಳೋ. ಕಾಲಾರ ಹೋಗ್ಸೋ ಹೋಗ್ಲಿ ಅತ್ಲಾಗೆ. ಹಂಗಲ್ಲ, ಫಸ್ಟ್ ಕಾಲು ಹೋಗ್ಸಿ ಹೇಳ್ತೀನಿ. ಆ ಟ್ರಿಕ್ ಆಮೇಲೆ ಕಲಿಬೋದು. ಫಸ್ಟ್ ಕಾಲು ಹಾಕೋದ್ರ ಕಲಿ. ಹಾಗೆ ಯೂನಿಫಾರ್ಮ್ ಹಾಕೊಳ್ಳೋದು ಕಲ್ತಾನೆ ಈಗ. ನೋಡ್ರಿ, ಹರಿತೈತಿ. ಹಂಗೆ ಎಳೆದಾಡಿದ್ರೆ ಸಾಕ್ಸ್ 4 ದಿನನೂ ಬರಲ್ಲವು. ಕೊಡು, ಹೇಳೋಕಿನ ಮಾಡೋದು ಲೇಸು. ಫಸ್ಟ್ ಅವ್ರ ಲಂಚ್ ಬ್ಯಾಗ್ ರೆಡಿ ಆಯಿತು. ಅವನದು ಎರೇಸರ್ ಇಲ್ಲ, ಹೊಸ ಎರೇಸರ್ ಕೊಟ್ಟು ಕಳಿಸ್ಬೇಕು. ನೋಡ್ರಿ, ಶೂನು ಹಾಕಬೇಕು. ಲೇಸ್ ಕಟ್ತೀನಿ, ಶೂ ಹಾಕೋ ನೀನು. ಹೊಸ ಎರೇಸರ್ 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 ತೆಗಿರಿ. ಇವೆಲ್ಲ ಶಾರ್ಪ್ನರು, ಎರೇಸರ್ ಇದಾವೆ ಇದರಲ್ಲಿ. ಅಪ್ಸರ ಬೇಕಾ? ಆಲೆ ಹೆಸರು ಹೇಳೋದು ಕಲ್ತಿ. ಇನ್ನು ಕೊಡಂತ ಸಣ್ಣದೇ ಇರಲಿ ಫಸ್ಟ್. ಇಲ್ಲ ಅಂದ್ರೈತಲ್ಲ ಇವು ಎರೇಸರು, ಪೆನ್ಸಿಲ್, ಇದು ಸಾರಿ ಎರೇಸರು, ಶಾರ್ಪ್ನರ್ ಇರೋದಿಷ್ಟು ಹೊಸ. ಇದರಲ್ಲಿ ಪೇಂಟು, ಕಲರ್ ಪೆನ್ಸಿಲ್ಲು, ಕ್ರಯಾನ್ಸು ಸುಮಾರಿದೆ. ಅದು ಇರಲಿ, ಹಂಗೆ ಇರಲಿ. ನಾ ಎಲ್ಲ ತಕ್ಕೊಡ್ತೀನಿ, ಇಟ್ಟುಬಿಡ್ರಿ. ಕೆಳಗಿಟ್ರೆ ಇವ್ರು ಆಡಕ್ಕೆ ತೊಗೊಂಡು ಇದು ಮಾಡ್ತಾರಂತಂದು ನಾಮೇಲೆ ತಗೋ ಇಟ್ಕೊ. ಪಟ ಇಟ್ಕೊ. ಸರಿ, ಆ ಕಡೆ ನಿಂತ್ಕೊ, ಆ ಕಡೆ ನಿಂತ್ಕೊ. ಈ ಕಡೆ ಬೆಳಗ್ಗೆ ಈ ಕಡೆ ಬಾರವ. ಇತ್ತಾಗಿ ಅಸೈನ್ಮೆಂಟ್ ಎಲ್ಲ ಏನೂ ಇಲ್ವಲ್ಲ ಇವತ್ತು. ಹಾಕು. ಈ ಕಡೆ ಬಾ.
ಖರ್ಚಿಫ್ ಇಟ್ಕೊಂಡು ಜೇಬಲ್ಲಿ ಹ್ಮ್ ಅವರು ಮ್ಯಾಥ್ಸ್ ಒಂದೇ ಇಸ್ಕೊಂಡಿರೋದು. ಒಂದು ಮಂಡೆ ಆಚೆ ಕಾಣಿಸ್ತೈತೆ, ಒಂದು ಮಂಡಿ ಕಾಣಲ್ವಾ? ಶೂ ಲೇಸ್ ಬಿಚ್ಕೋಬೇಡ, ಅಲ್ಲಿ ಯಾರು ಕಟ್ಟಲ್ಲ ಸ್ಕೂಲಲ್ಲಿ, ಸರಿನಾ? ಸ್ಕಿಡ್ ಹೊಡ್ದೆ ಅದು ಮಾಡಿದೆ ಮಾಡಕ್ಕೆ ಹೋಗ್ಬೇಡ. ನಾವು ನೂತನಿಗೆ ಬೈದಿದ್ದಾರಂತೆ, ಕಂಪ್ಲೇಂಟ್ ಮಾಡಿ ಡಾರ್ಕ್ ರೂಮಿಗೆ ಹಾಕ್ತೀನಿ ಅಂತ. ಬೇಕಂತಾನೆ ಮಾಡ್ತಾರವರು. ಖರ್ಚಿಪ್ 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 ಬೇಕಂತಾನೆ ಮಾಡ್ತಾಯಿಲ್ಲ, ಬಿಡಿಸ್ಕೊಂತಾನ ವೈಭವ್ ಶೆಟ್ಟಿ. ನೀ ಮಾಡಕ್ಕೆ ಹೋಗ್ಬೇಡ, ನೀಟಾಗಿ ಮಡ್ಚಿಟ್ಕೊ. 3 ಫೋಲ್ಡ್ ಮಾಡಬೇಕು ತಮ್ಮ. ಇಟ್ಕೊ, ಹಿಂಗೆ ಮಡಚಿ, ಹಂಗಲ್ಲ ಹಿಂಗೆ ಇಟ್ಕೊ, ಹಿಂಗೆ ಮಡಚಿ ಹಿಂಗೆ ಮಾಡ್ಕೊಂಡು ಇಟ್ಕೊ. ನೋಡ್ಲಾ? ತಲೆ ಬಾಚಿಲ್ಲ ಬಾಯಿಲಿ, ತಲೆ ಬಾಚಿಲ್ಲ ಬಾರೋ.